ನಮಸ್ಕಾರ. ನಾನು ಈ ದಿನ ರುಚಿಯಾದ ದೊಣ್ಣಮೆಣಸಿನ್ಕಾಯಿ ಕಾಯಿ ರಸ ಮಾಡ್ಕೊಂಡು ಬಂದಿದ್ದೀನಿ. ಇದು ಊಟಕ್ಕೂ ಕಲ್ಸ್ಕೊಳ್ಳೋಕ್ಕೆ ಬರುತ್ತೆ, ಹಾಗೆ ಮೊಸರನ್ನ, ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿಗೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಕಾಯಿ ರಸ ಉಪ್ಪು, ಹುಳಿ, ಖಾರ ಸಮನಾಗಿರೋದ್ರಿಂದ ಅದು ಬಹಳ ರುಚಿ ಊಟ ಮಾಡೋಕ್ಕೆ, ಹಾಗೆ ತುಂಬ ದಿನ ಇಡೋಕ್ಕೆ ಸಹಿತ ಬರುತ್ತೆ. ಈಗ ದೊಣ್ಣಮೆಣಸಿನ್ಕಾಯಿ ಕಾಯಿ ರಸದ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಒಂದು ದೊಣ್ಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆ 1 ಸ್ಪೂನ್ ಸಾಸಿವೆ ಕಾಳು, 1/4 ಚಮಚ ಅರಿಶಿನ ಹಾಕಿದ್ದೀನಿ. ಈಗ ಹೆಚ್ಚಿರೋ ದೊಣ್ಣಮೆಣಸಿನ್ಕಾಯಿ ಹೋಳುಗಳನ್ನು ಹಾಕಿ ಹುರಿತೀನಿ. ಯಾವಾಗಲೂ ಕಾಯಿ ರಸ ಸ್ವಲ್ಪ ಸಿಹಿಯಾಗಿರುತ್ತೆ. ನಾನಿಲ್ಲಿ 4 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹೀಗೆ ಮೊಗ್ಚೋಣ. ಬೆಲ್ಲವನ್ನು ಕುಡಿಬೇಕು, ಈ ಹೋಳುಗಳು ಟೇಸ್ಟ್ ಬರುತ್ತೆ. ಹಾಗೆ ಹುಣಸೆ ಹಣ್ಣಿನ ರಸ ಹಾಕ್ತೀನಿ 1 ಸ್ಪೂನು. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಉಪ್ಪು, ಹುಳಿ, ಬೆಲ್ಲದಲ್ಲಿ ಈ ದೊಣ್ಣಮೆಣಸಿನ್ಕಾಯಿ ಹೋಳು ಸ್ವಲ್ಪ ಕುದಿಬೇಕು. ಈಗ ನೋಡಿ ಸ್ವಲ್ಪ ಪಾಕ ಬಂದಾಗಿದೆ. ಈಗ 2 ಲೋಟದಷ್ಟು ನೀರು ಹಾಕೋಣ. ಸ್ವಲ್ಪ ಕುದಿಲಿ. ಈಗ ಕುದ್ದಾಯಿತು. ಇದು ಕಾಯಿ ರಸದ ಪುಡಿ. ಹೀಗೆ ಮಾಡಿಟ್ಕೊಂಡ್ರೆ 2 ತಿಂಗಳವರೆಗೂ ಹಾಗೇ ಇರುತ್ತೆ. ಇದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ, ನೀವು ಗಮನಿಸಿ. ಈಗ 3 ಸ್ಪೂನಷ್ಟು ಕಾಯಿ ರಸದ ಪುಡಿನ ನಾನು ಹಾಕಿದ್ದೀನಿ. ಒಂದು ಸರಿ ಚೆನ್ನಾಗಿ ಮೊಗ್ಚೋಣ. ನೋಡಿ, ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಕಾಯಿ ರಸ ಮಾಡೋದು ತುಂಬ ಸುಲಭ. ಈಗ ಕಾಯಿ ರಸ ಕುದಿಬೇಕಾದ್ರೆ ಸ್ವಲ್ಪ ದಪ್ಪ ಅನಿಸಿದರೆ 1/4 ಲೋಟದಷ್ಟು ನೀರು ಸೇರಿಸ್ಬೋದು. ನೋಡಿ, ನಾನೀಗ ನೀರು ಹಾಕಿದ್ದೀನಿ. ಹಾಗೆ ಒಂದು ಸರಿ ಮಿಕ್ಸ್ ಮಾಡೋಣ. ಈಗ ಕಾಯಿ ರಸ ಕುದ್ದಾಯಿತು. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಮತ್ತೊಮ್ಮೆ ಮುಚ್ಚೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಕಾಯಿ ರಸ ರೆಡಿ ಆಯಿತು. ನೋಡಿ ಎಷ್ಟು ಸುಲಭದಲ್ಲಿ ದೊಣ್ಣಮೆಣಸಿನ್ಕಾಯಿ ಕಾಯಿ ರಸ ಮಾಡ್ಬೋದು ಅಂತ. ನೀವು ಸಹ ಒಮ್ಮೆ ಮಾಡಿ ಇದರ ರುಚಿ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.